ನಿಮಗೆ ಹೇಳ್ತೇನೆ, Satan never thought that you will be out of his kingdom one day. ಸೈತಾನ್ ನೆನ್ಸೇ ಇರಲಿಲ್ಲ ನೀವು ಆತನ ರಾಜ್ಯದಿಂದ ನೀವು ಹೊರಗೆ ಹೋಗ್ಬಿಡ್ತೀರಾ ಒಂದಿನ ಅಂತ. He never imagine that you will stand against its kingdom one day. ಸೈತಾನನು ಆತನ ರಾಜ್ಯದ ವಿರುದ್ಧವಾಗಿ ನೀವು ಒಂದಿನ ನಿಂತ್ಕೊಳ್ತೀರಾ ಅಂತ ಆತನ ನೆನಸು ಕೂಡ ನೋಡಿರ್ಲಿಲ್ಲ. But now, ಆದ್ರೆ ಈಗ why he hates so much? ಯಾಕೆ ಅಷ್ಟು ದ್ವೇಷಿಸ್ತಾನೆ? Why so much of struggle? ಯಾಕೆ ಅಷ್ಟು ಹೋರಾಟ? Because ಯಾಕಂದ್ರೆ you are God's choicest weapon against the enemy's kingdom. ಒಂದು ಸೈತಾನನ ರಾಜ್ಯದ ವಿರುದ್ಧವಾಗಿ ದೇವರಿಂದ ತುಂಬಾ ಆಯ್ಕೆ ಮಾಡಲ್ಪಟ್ಟ ಆಯುಧಗಳು ನೀವು. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? எதிரியை அழிக்க கர்த்தர் உங்களை எடுத்து பயன்படுத்துகிறார். ಈ ದಿನ ಶತ್ರುವನ್ನ ಒಂದು ಸಾಯಿಸುವುದಕ್ಕೆ, ನಾಶ ಮಾಡುವುದಕ್ಕೆ ದೇವರು ನಿಮ್ಮನ್ನ ಎತ್ತಿ ಉಪಯೋಗಿಸ್ತಾನೆ. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? ஆமென். ஒரு சிங்கக்குட்டியை, ಒಂದು ಸಿಂಹದ ಮರಿಯನ್ನ ಆಮೆನ್, ಪೂನೆಯೋಡು ಕೂಡ വളರ್ತಾ ಬೆಕ್ಕಿನೊಂದಿಗೆ ಬೆಳೆಸಿದ್ರೆ it cannot be a beck, sir. ಅದು ಬೆಕ್ಕಾಗುವುದಿಲ್ಲ. எவ்வளவு பேர் ஆமென் ಎಸ್ சொல்றீங்க? ಆಮೆನ್ ಅಂತೀರಾ? It will not say meow any day in its life. ಅದು ತನ್ನ ಜೀವಿತದಲ್ಲಿ ಯಾವತ್ತೂ ಕೂಡ ಮಿಯಾವ್ ಎಂಬುದಾಗಿ ಹೇಳುವುದಿಲ್ಲ. Amen. A day will come. ಒಂದು ದಿನ ಬರ್ತಿದೆ, A cub is a cub. ಆ ಒಂದು ಸಿಂಹದ ಮರಿ ಅದು ಸಿಂಹದ எவ்வளவு பேர் ಮರಿ. ஆமென் சொல்றீங்க? ಎಸ್ ಆಮೆನ್ One ಅಂತೀರಾ? day it will grow as a lion. ಒಂದು ದಿನ ಅದು ಸಿಂಹವಾಗಿಯೇ ಬೆಳೀತದೆ. அது அந்த பூனையும் கூட வேட்டையாடிடும். ಆ ಬೆಕ್ಕನ್ನು ಕೂಡ ಅದು ಬೇಟೆ ಆಡ್ಬಿಡ್ತದೆ. எத்தனை பேர் ஆமென் ಎಸ್ சொல்றீங்க? ಆಮೆನ್ ಅಂತೀರಾ? Your anointing is special. ನಿಮ್ಮ ಅಭಿಷೇಕ ಅದು The ವಿಶೇಷವಾದದ್ದು. calling of God in your life is special. ದೇವರ ಕರೆಯುವಿಕೆ ನಿಮ್ಮ ಜೀವಿತದಲ್ಲಿ ಅದು No ವಿಶೇಷವಾದದ್ದು. matter whatever Satan puts lie into your mind, ಸೈತಾನನು ಏನೇ ಸುಳ್ಳುಗಳನ್ನ ನಿಮ್ಮ ಮನಸ್ಸಿನಲ್ಲಿ ಹಾಕಿದ್ರು you ಕೂಡ are the cub of the lion of Judah. ನೀವು ಯೂದ ಕುಲದ ಸಿಂಹದ ಮರಿಯು. எவ்வளவு பேர் ஆமென் ಎಸ್ சொல்றீங்க? ಆಮೆನ್ ಅಂತೀರಾ? யூதா கோத்திரத்தில் பிறந்த சிங்கத்தினுடைய பிள்ளைங்க நாங்க. ಯೂದ ಗೋತ್ರದಲ್ಲಿ ಜನಿಸಿದ ಸಿಂಹದ ಮಕ್ಕಳು ನೀವು. You cannot feed grass to me. ನೀವು ಒಂದು ಹುಲ್ಲನ್ನ ನನಗೆ ತಿನ್ನಿಸಕ್ಕಾಗಲ್ಲ. Amen. I am a hunter. ನಾನು ಬೇಟೆಗಾರನು. I am a hunter by blood. ನಾನು ರಕ್ತದಿಂದಲೇ ನಾ ಬೇಟೆಗಾರನು. எத்தனை பேர் ஆமென் ಎಸ್ சொல்றீங்க? ಆಮೆನ್ ಅಂತೀರಾ? Amen. I encourage you. ನಾನು ನಿಮ್ಮನ್ನ ಪ್ರೋತ್ಸಾಹಿಸ್ತೇನೆ. Don't give up. ಬಿಟ್ಟು ಕೊಡಬೇಡಿ. Don't give up. ಬಿಟ್ಟು ಕೊಡಬೇಡಿ. God is on your side. ದೇವರು ನಿಮ್ಮ ಪಕ್ಷದಲ್ಲಿದ್ದಾನೆ. Whatever God has begun, ದೇವರು ಏನನ್ನೆಲ್ಲ ಪ್ರಾರಂಭಿಸಿದಾನೋ He will complete it. ಆತನೇ ಅದನ್ನು He will ಮುಗಿಸ್ತಾನೆ. complete it. ಆತನೇ ಅದನ್ನು ಮುಗಿಸ್ತಾನೆ. When there is lot of storms, ಒಂದು ಅನೇಕ ಬಿರುಗಾಳಿಗಳಿರುವಾಗ, amen, Bible says, ಸತ್ಯವೇದ ಹೇಳ್ತಿದೆ, when, amen, all the disciples were, amen, on the boat, ಎಲ್ಲ ಶಿಷ್ಯರು ದೋಣಿಯಲ್ಲಿರುವಾಗ Jesus was sleeping. ಯೇಸು ಕ್ರಿಸ್ತನು ಮಲಗಿದ್ದನು. When the storm rose, ಆ ಒಂದು ಬಿರುಗಾಳಿ ಎದ್ದಾಗ they all started to, amen, do something whatever they had. ಅವ್ರಿಗೆ ಏನಾಗ್ತದೋ ಅವ್ರಿಗೆಲ್ಲ ಅದನ್ನೆಲ್ಲ ಮಾಡಲು ಪ್ರಯತ್ನ ಮಾಡಿದ್ರು. Amen. They tried to put out the water. ಅವರು ನೀರನ್ನ ಹೊರಗಾಕಲು ಪ್ರಯತ್ನಿಸಿದ್ರು. But when this, amen, storm became very severe, ಆದ್ರೆ ಬಿರುಗಾಳಿ ಇನ್ನೂ ಬಲವಾದಾಗ they stopped doing their efforts. ಅವರು ತಮ್ಮ ಪ್ರಯತ್ನ ಮಾಡುವುದನ್ನ ನಿಲ್ಲಿಸಿದ್ರು. பக்கத்துல இருக்கிற பாத்து சொல்லுங்க, ಪಕ್ಕದಲ್ಲಿರೋರ್ನ ನೋಡಿ ಹೇಳಿ, जो कुछ, amen, कोशिश किए ಏನೆಲ್ಲ ನೀ ಪ್ರಯತ್ನ ಮಾಡಿದ್ಯೋ बहुत अच्छा था. ಅದು ತುಂಬಾ ಚೆನ್ನಾಗಿತ್ತು. इस दिन ಬಹಳ ಚೆನ್ನಾಗಿ ಮಾಡಿದ್ಯಾ. ಇಷ್ಟ ದಿನ ತುಂಬಾ ಚೆನ್ನಾಗಿ ಮಾಡಿದ್ಯಾ. But now ಆದ್ರೆ ಈಗ it is time to be quiet, ಈಗ ಸುಮ್ಮನಿರುವಂತ ಸಮಯ. because God is going to arise. ಯಾಕಂದ್ರೆ ದೇವರು ಎದ್ದೇಳಲಿಕ್ಕಿದ್ದಾನೆ. God is going to arise. ದೇವರು ಎದ್ದೇಳಲಿಕ್ಕಿದ್ದಾನೆ. Amen. Hallelujah. ಹಲ್ಲೆಲೂಯಾ. Amen. What should you do, amen, to see God arise in your situation? ನಿಮ್ಮ ಪರಿಸ್ಥಿತಿಯಲ್ಲಿ ದೇವರು ಎದ್ದೇಳಬೇಕಂದ್ರೆ ನೀವೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನೀ ಮೌನವಾಗಬೇಕು. ನೀವು ಮೌನವಾಗಬೇಕು. எவ்வளவு பேர் ஆமென் ಎಸ್ சொல்றீங்க? ಆಮೆನ್ ಅಂತೀರಾ? Amen. Don't fear. ಭಯಪಡಬೇಡಿ. You will never drown into the sea. ನೀವು ಸಮುದ್ರದಲ್ಲಿ ಮುಳುಗಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. Because ಯಾಕಂದ್ರೆ your God is a God of seas also. ನಿಮ್ಮ ದೇವರು ಆತನು ಸಮುದ್ರಗಳ ದೇವರು ಸಹ. He is able to walk on the seas. ಆತನು ಸಮುದ್ರಗಳ ಮೇಲೆ ನಡೆಯುವುದಕ್ಕೆ ಶಕ್ತನು. He is also able to make you walk on the seas. ಆತನು ನಿಮ್ಮನ್ನು ಕೂಡ ಸಮುದ್ರದ ಮೇಲೆ ನಡೆಯುವಂತೆ ಮಾಡುವುದಕ್ಕೆ ಶಕ್ತನು. ದೋಣಿ ಮುಳುಗೋಗ್ತದೆ ಅಂತ ಭಯಪಡ್ತೀಯಾ? ದೋಣಿ ಮುಳುಗೋಗ್ತದೆ ಅಂತ ಭಯಪಡ್ತೀರಾ? ದೋಣಿಯಿಂದ ಕೆಳಗಿಳಿದ್ರೂ ನೀವು ಮುಳುಗೋಗೋದಿಲ್ಲ. ದೋಣಿಯಿಂದ ಕೆಳಗಿಳಿದ್ರೇನು ನೀವು ಮುಳುಗೋಗೋದಿಲ್ಲ. எவ்வளவு பேர் ஆமென் சொல்றீங்க? ಎಸ್ ಆಮೆನ್ ಅಂತೀರಾ? That is Jesus for you. ಅದೇ ಯೇಸು ನಿಮಗೆ. Amen. What you have to do is, ನೀವೇನ್ ಮಾಡ್ಬೇಕಂದ್ರೆ, my younger sister would always tell me like this. ನನ್ನ ಚಿಕ್ಕ ಅಕ್ಕ ಅವ್ರು ಈ ರೀತಿಯಾಗಿ ಹೇಳ್ತಾರೆ, Amen. Blindly believe him. ಕುರುಡಾಗಿ ಆತನನ್ನ ನಂಬಿ. Blindly believe him, Steve. ಕುರುಡಾಗಿ ಆತನನ್ನ ನಂಬು. Hallelujah. Hallelujah. Sometimes it will be very hard for us to believe. ಕೆಲವು ಬಾರಿ ನಮಗೆ ನಂಬುವುದಕ್ಕೆ ಬಹಳ ಕಠಿಣವಾಗ್ತದೆ. But ಆದರೆ I tell you what I did. ನಾನು ಹೇಳ್ತೇನೆ ನಾನೇನ್ ಮಾಡಿದೆ ಅಂತ. Blindly believe him. ಕುರುಡಾಗಿ ಆತನನ್ನ ನಂಬಿ. எவ்வளவு பேர் ஆமென் ಎಸ್ சொல்றீங்க? ಆಮೆನ್ ಅಂತೀರಾ? எப்படியோ செய்வார்.
ಹೇಗೋ ಆತನ್ ಮಾಡ್ತಾನೆ, ಹೇಗೋ ಮಾಡ್ತಾನೆ. ಹೇಗೋ ಆತನ್ ಮಾಡ್ತಾನೆ. Hallelujah. Hallelujah. How many of you are happy? ಎಷ್ಟು ಜನ ಸಂತೋಷವಾಗಿದ್ದೀರಾ? ಹೇಗೋ ಮಾಡೇ ಮಾಡ್ತಾನೆ. ಹೇಗೋ ಆತನ್ ಮಾಡೇ ಮಾಡ್ತಾನೆ. Hallelujah. Hallelujah. அந்த faith-ಓட இருங்க போதும். ಆ ನಂಬಿಕೆಯಿಂದ ಇರಿ ಸಾಕು. God will work wonders for you. ದೇವರು ನಿಮಗಾಗಿ ಅದ್ಭುತಗಳನ್ನ ಮಾಡ್ತಾನೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ?